ಅಣ್ಣನ ಫ್ಯಾಮಿಲಿನೇ ಎದುರಾಕೊಂಡಿದ್ದೀರಾ. ನಂದಕುಮಾರ್ ಅವರ ಮನೆಯಲ್ಲಿ ಇಷ್ಟೊಂದು ಪ್ರತಿಭೆಗಳಿದಾರಾ? ಮೊನ್ನೆ ಒಂದು ಪ್ರತಿಭೆನ ನಾವು ಅನಾವರಣ ಮಾಡಿದ್ದೀವಿ. ಅದು ಅವರ ರಕ್ತದಲ್ಲಿದೆ. ಯಶ್ ಅವ್ರ ನಟನೆಯ ರಾಮಾಚಾರ್ಯ ಸಿನಿಮಾದಲ್ಲಿ ಅವರ ತಂದೆ ಕ್ಯಾರೆಕ್ಟರ್ಗೆ ಹೋಲಿಸ್ತಿದ್ದಾರೆ ನಿಮ್ಗೆ. ಒಂದು ಸೀಕ್ರೆಟ್ ಹೇಳ್ಬಿಡ್ತೀನಿ, ನಾವಿಬ್ರು ಗ್ಲಿಸರಿನ್ ಅಂತ ಯೂಸೇ ಮಾಡಿ. ಸೀರಿಯಲ್ ಅಂದ್ರೆ ಅತ್ತೆ ಸೊಸೆ ಜಗಳ. ಚಾನಲ್ ಅವರು ಪ್ರಿಫರ್ ಮಾಡ್ತಾರ, ಜನ ಅಪೇಕ್ಷೆ ಪಡ್ತಾರ ನನಗೆ ಗೊತ್ತಿಲ್ಲ. ನಾನು ಯಾಕೆ ಸೀರಿಯಲ್ ಒಪ್ಕೋತಾ ಇರ್ಲಿಲ್ಲ ಅಂತಂದ್ರೆ ಅದರಲ್ಲಿ ಗಂಡಸೇ ಅಲ್ಲ ಅಂತ. ಹೆಣ್ಮಕ್ಳು ವ್ಯಾಪಾರ ಇದು ರೂಲು. ಹೆಂಗಾಗುತ್ತೆ? ನನ್ನ ಮನೇಲಿ ಹಂಗಿಲ್ಲ. ಯಾವ ಹೆಣ್ಣು ಇಷ್ಟೊಂದು ಇರೋದಿಲ್ಲ. ಯಾಕೆ ನಮ್ಮ ಸೀರಿಯಲ್ ನಲ್ಲಿ ಅದನ್ನೇ ಹೆಚ್ಚು ಪೋರ್ಟ್ರೇ ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ನಾನು ಹೇಗೋ ಮನೆಯಲ್ಲಿ ಹಾಗೆ ನಂದಕುಮಾರ್ ಒಂದು ಕ್ಯಾರೆಕ್ಟರ್. ಎಸ್, ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ 3 ಸೀರಿಯಲ್ಗಳ ಮಹಾ ಸಂಗಮದಲ್ಲಿ ನಂದಗೋಕುಲ ಇತ್ತೀಚೆಗಷ್ಟೇ ನೀವು ನೋಡ್ತಿರ್ಬೋದು. ಸೊ ನಮ್ಮ ನಂದಕುಮಾರ್ ಅವರ ಒಂದು ಭರ್ಜರಿ ಡೈಲಾಗ್ಸ್ ಅಂತೂ ಕನ್ನಡಕ್ಕೆ ಇರುತ್ತಾರೆ. ಟ್ರೋಲ್ ಪೇಜಸ್ಸಲ್ಲಾಗಿರ್ಬೋದು, ಸೀರಿಯಲ್ಸಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ವೈರಲ್ ಆಗಿತ್ತು. ಸ್ವತಃ ಈಗ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರದಲ್ಲಿ ನಂದಕುಮಾರ್ ಅವರು ಹಾಗೆಯೇ ಅವರ ಪತ್ನಿ ಗಿರಿಜಾ ಮೇಡಮ್ ಅವರು ಸಿಕ್ಕಿದ್ದಾರೆ. ಸೊ ಇವರ ಒಂದು ನಂದಗೋಕುಲ ಸೀರಿಯಲ್ನಲ್ಲಿ ಗೌರಿ ಗಣೇಶ ಹಬ್ಬದ ತಯಾರಿ ಆಗಿರ್ಬೋದು, ಸಂಭ್ರಮ ಆಗಿರ್ಬೋದು, ಯಾವ ರೀತಿ ಕಳೆಗಟ್ಟಿದೆ ಅನ್ನುವಂತಹ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಡೀ ತಂಡಕ್ಕೆ. ಸೊ ಹೇಗಿದೆ ಸೆಲೆಬ್ರೇಷನ್ ಅಂತ? ಪ್ರತಿ ವರ್ಷ ಗಣೇಶನ ಹಬ್ಬ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡುವಂಥದ್ದು. ಅದರಲ್ಲೂ ನಂದಗೋಕುಲ ಟೀಮ್ ಇದೆಯಲ್ಲ ನಮ್ಮ ಇದರಲ್ಲಿ ಅದು ವಿಜೃಂಭಣೆಯಿಂದ ಮಾಡುವಂಥ ಒಂದು ಕಾರ್ಯಕ್ರಮ. ನಮ್ಮ ಎಲ್ಲ ಮಕ್ಕಳುಗಳು ಸೇರಿಕೊಳ್ತಾರೆ, ವಿಶಿಷ್ಟವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಸಲ ಏನಾಗಿದೆ, ನಮ್ಮ ಇಡೀ ದೊಡ್ಡಬಳ್ಳಾಪುರ ಗ್ರಾಮದವರೆಲ್ಲ ಸೇರಿಕೊಂಡು ನಂದಕುಮಾರ್ನಿಗೆ ಈ ಸಲ ಗಣೇಶ ಹಬ್ಬ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಸಲ ಅದನ್ನು ನಿರಾಸೆ ಮಾಡಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ನಾವು ತುಂಬ ತಯಾರಿ ಮಾಡ್ಕೊಂಡಿದ್ದೀವಿ. ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದನ್ನು ನಿಮಗೆ ನಾವು ತೆರೆ ಮೇಲೆ ತೋರಿಸ್ತೀವಿ. ಸರ್, ಈಗ ನಂದಕುಮಾರ ಕೇಳಿದ್ರೆ ಅರವಿಂದ್ ಅವರಿಗೆ ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ನೆನಪಾಗುವಂಥದ್ದೇನು? ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು, ನಾವು ಚಿಕ್ಕದ್ರಿಂದ ಮಾಡ್ಕೊಂಬಂದಿದ್ದು ರೂಢಿಯಾಗಿದ್ದೇನು ಅಂದರೆ, ಹಬ್ಬದ ದಿವಸ ಅಲ್ಲಿಂದ ಒಂದು ಗಣೇಶ ಬಿಡೋಕ್ಕೊಂದು ಯೂಶ್ವಲ್ ಆಗಿ ಒಂದು ವಾರ ಟೈಮ್ ಇರುತ್ತೆ. ಅಷ್ಟು ದಿನಗಳಲ್ಲಿ 108 ಗಣಪತಿ ಮನೆಯಲ್ಲಿ ಹೋಗಿ ನೋಡುವಂಥದ್ದು. ಅಂದರೆ ಪ್ರತಿ ಮನೆಗೆ ಹೋಗೋದು. ನಾವು ನಮ್ಮ ಚೈಲ್ಡ್ಹುಡ್ ಡೇಸಿಂದ ನಾವು ಮಾಡಿದ್ದೇನು ಅಂದರೆ, ಸಾಯಂಕಾಲ ಆಫ್ಟರ್ ದ ಸ್ಕೂಲ್ ಹೋಗೋದು. ರೀ, ನಿಮ್ಮ ಮನೇಲಿ ಗಣೇಶ ಇಟ್ಟಿದ್ದೀರಾ ಅನ್ನೋದು ಗೇಟ್ ಹತ್ರ. ಅವರು ಹ್ಞೂ ಅಂತಾರೆ. ಅವಾಗ ಸೀದಾ ಒಳಗಡೆ ಹೋಗೋದು, ಒಂದು ಮಂತ್ರಾಕ್ಷತೆ ಇಟ್ಕೊಂಡು ಹೋಗಿರ್ತೀವಿ. ನಮ್ಮ ಮಂತ್ರಾಕ್ಷತೆ ಹಾಕೋದು. ನಾವು ಹುಡುಗರಲ್ವಾ, ಅವ್ರು ನಮಗೇನೋ ಸ್ವೀಟ್ ಕೊಡೋರು. ಅಂದರೆ ಅದನ್ನ ತಿನ್ನೋದು. ತುಂಬ ತಿನ್ನೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅದನ್ನ ಬ್ಯಾಗಲ್ಲಿ ಇಟ್ಕೊಂಬರೋದು. ಆ ಥರದ್ದೆಲ್ಲ ಇವತ್ತಿಗೂ ನೆನಪಿರುವಂಥದ್ದು. ಸೊ ಗಣೇಶ ಫೆಸ್ಟಿವಲ್ ಅಂದರೆ ನಮ್ಗೆ ಈಗಲೂ ತುಂಬ ಖುಷಿಯಾಗುವಂಥದ್ದು ಏನು ಅಂದರೆ, ಇಡೀ ನಮ್ಮ ಏರಿಯಾದವರು ಅಥವಾ ನಮ್ಮ ಊರಿನವರು ಸೇರಿ, ಈಗ ಎಲ್ಲ ಗಲ್ಗಲ್ಲಿ ಗಣಪತಿ ಆಗೋಯ್ತು. ಆವಾಗ ಇಡೀ ಊರಿನಲ್ಲಿ ಒಬ್ಬರೇ ಗಣಪತಿ ಕೂಡಿಸ್ತಾ ಇದ್ದಿದ್ದು. ಒಂದು ದೇವಸ್ಥಾನದಲ್ಲಿ ಕೂಡಿಸ್ತಾ ಇದ್ವಿ. ತುಂಬ ಎಲ್ಲರೂ ಊರ ಜನರೆಲ್ಲ ದುಡ್ಡು ಹಾಕ್ತಾಯಿದ್ರು. ಹೆಚ್ಚು ಕಮ್ಮಿ ಒಂದು ಗಣಪತಿ ಅಂದರೆ ಒಂದು 12ರಿಂದ 15 ಅಡಿ ಗಣಪತಿ ಅಲ್ಲೇ ಬಂದು ಗಣೇಶ ವಿಗ್ರಹನ ಅವ್ರು ಮಾಡ್ತಾಯಿದ್ರು, ಬೆತ್ತ ಕಟ್ಟಿ. ಸೊ ಆ ಒಂದು ಹೆಚ್ಚು ಕಮ್ಮಿ 30 ದಿವಸದ್ದು ಕಾರ್ಯಕ್ರಮ ಇರ್ತಿತ್ತು. 30ನೇ ದಿವಸ ನಾವು ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದಿದ್ದು. ಸಾಯಂಕಾಲ ಒಂದು 7-8 ಗಂಟೆಗೆಲ್ಲ ಮಹಾಪೂಜೆ ಎಲ್ಲ ಮುಗಿಸ್ಕೊಂಡು 8 ಗಂಟೆ ಮೇಲೆ ಹೊರಟ್ರೆ ಬೆಳಗಿನ ಜಾವಕ್ಕೆ ವಿಸರ್ಜನೆ ಆಗ್ತಾಯಿತ್ತು ಕೆರೆಯಲ್ಲಿ. ಸೊ ಅಲ್ಲಿ ಆವಾಗ ಕೀಲು ಕೂದ್ರೆ ಮತ್ತು ಈ ಥರದ್ದು ಇವತ್ತೆಲ್ಲ ಮಕ್ಕಳು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆ ಥರದ್ದೆಲ್ಲ ಗ್ರಾಮೀಣ ಪ್ರತಿಭೆಗಳಿರುವಂತಹ ಕೋಲಾಟ ಮತ್ತು ಕರಡಿ ಕುಣಿತ ಏನೇನೋ ಇತ್ತು, ಹುಲಿವೇಷ, ಇದನ್ನೆಲ್ಲ ಬ್ಯಾಚ್ ಬೈ ಬ್ಯಾಚ್ ಹೋಗೋದು. ಅದೆಲ್ಲ ಮುಗಿಸ್ಕೊಂಡ ಮೇಲೆ ಲಾಸ್ಟಲ್ಲಿ ನಾವು ಗಣಪತಿ ಜೊತೆ ಆವಾಗ ಈ ಆರ್ಕೆಸ್ಟ್ರಾ ಇತ್ತು, ಬಟ್ ಈ ಬ್ಯಾಂಡ್ ಸೆಟಪ್ ಎಲ್ಲ ಇರಲಿಲ್ಲ ನಮ್ಮ ಕಾಲದಲ್ಲಿ. ಅಂದರೆ ಗಣೇಶನ ಉತ್ಸವದಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಮಾಮೂಲಿ ನಮ್ಮ ನಾದಸ್ವರದ್ದು ಆ ಥರದ್ದು ಇರ್ತಿತ್ತು. ಸೊ ನಾವೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ವಿಸರ್ಜನೆ ಮಾಡ್ತಿದ್ವಿ. ಅದು ಈಗ ಐ ಆಮ್ ಮಿಸ್ಸಿಂಗ್ ಇಟ್. ಈಗಿನ ಜನ್ರೇಷನ್ ಅದು ಮಾಡೋದು ಇಲ್ಲ. ಮತ್ತು ಊರುಗಳಲ್ಲಿ ಏನಾಗಿದೆ, ಎಲ್ಲ ಒಂದೊಂದು ಏರಿಯಾದಲ್ಲಿ ಮಕ್ಕಳುಗಳೆಲ್ಲ ಸೇರಿಕೊಂಡು ಗಣೇಶನ ಹಬ್ಬ ಮಾಡೋದ್ರಿಂದ 12 ಅಡಿ ಗಣಪತಿ 2 ಅಡಿಗೆ ಬಂದಿತ್ತು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರೆ, ಹಾಗೆಯೇ ಚೈಲ್ಡ್ಹುಡ್ ಮೆಮೊರೀಸ್ನ ಮೆಲುಕು ಹಾಕಿದ್ರಿ ಕೂಡ. ಸ್ವಲ್ಪ ಮೇಡಮ್ ಅವ್ರ ಹತ್ರ ಹೋಗಿ ಬರ್ತೀನಿ. ಮೇಡಮ್, ಮೊದಲನೇದಾಗಿ ನಿಮಗೂ ಕೂಡ ಹಬ್ಬದ ಶುಭಾಶಯಗಳು. ಸೊ ಟಿವಿ ವೀಕ್ಷಕರಿಗೆಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ, ಎಲ್ಲ ಶುಭವಾಗಲಿ ಅಂತ ನಾವು ಹಾರೈಸ್ತೀವಿ. ನಿಮಗೆ ಗಿರಿಜಾಗಿ ಇತ್ತೀಚೆಗೆ ಸೊಸೆ ಕೂಡ ಸಪೋರ್ಟ್ ಸಿಕ್ಕಿದೆ. ಅಣ್ಣನ ಫ್ಯಾಮಿಲಿನೇ ಎದುರಾಕೊಂಡಿದ್ದೀರಾ. ಸೊ ಅದ್ರ ಜೊತೆಗೆ
ಇಷ್ಟು ದಿನ ಸಪೋರ್ಟ್ ಇಲ್ದಂಗೆ ಎಲ್ಲ ಇದಾಗ್ತಿದ್ರು. ಬಟ್ ಇವಾಗ ಏನೇ ಸಮಸ್ಯೆ ಬಂದರೂ ಕೂಡ ರಾಖಿ ಕಟ್ಟಕ್ಕೆ ಹೋದ್ರೂ ಕೂಡ ಸೊಸೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬ ಬಂದಿರುವಂಥದ್ದು ನಿಮ್ಮ ಫ್ಯಾಮಿಲಿಗೆ ಮತ್ತಷ್ಟು ಮೆರುಗನ್ನ ತಂದು ಕೊಟ್ಟಿರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಅದೇ ಆಗಲೇ ಅರವಿಂದ್ ಅವ್ರು ಹೇಳ್ದಾಗೆ ಬಹಳ ಈ ವರ್ಷ ತುಂಬಾ ವಿಶೇಷವಾಗಿದೆ. ಹಾಗೆ ನಮ್ಮ ದೊಡ್ಡಬಳ್ಳಾಪುರದ ಜನತೆ ಎಲ್ಲ ಸೇರಿ ಇವತ್ತು ನಮ್ಮ ಯಜಮಾನರನ್ನ ಅಂದರೆ ನಂದಕುಮಾರ್ ಅವರನ್ನು ಗಣೇಶ ಹಬ್ಬ ಆಚರಿಸ್ಬೇಕು ಅಂತ. ಸೊ ಇಷ್ಟು ವರ್ಷ ಏನು ಗಣೇಶ ಹಬ್ಬ ನಡೀತಿತ್ತೋ ಈ ಬಾರಿ ಇವರ ಒಂದು ಸಾರಥ್ಯದಲ್ಲಿ ಬಂದಿರೋದ್ರಿಂದ ಬಹಳನೇ ಒಂದು ವಿಶೇಷವಾಗಿ, ಮುಖ್ಯವಾಗಿ ಮೊದಲೆಲ್ಲ ನಾವು ಗೌರಿ ಗಣೇಶ ಹಬ್ಬವನ್ನು ಹೇಗೆ ನೋಡ್ತಿದ್ವೋ ಆ ಒಂದು ಫ್ಲೇವರನ್ನು ಈ ಬಾರಿ ಗೌರಿ ಗಣೇಶದಲ್ಲಿ ನೋಡ್ಬೋದು. ಅದು ಇವರಾಗಲೇ ಹೇಳಿದಾಗೆ ಆರ್ಕೆಸ್ಟ್ರಾ ಆಗಲಿ ಅಥವಾ ಇನ್ನೇನೋ ಒಂದು ಫ್ಯಾನ್ಸಿ ಫಂಕ್ಷನ್ಗಳಲ್ಲದೆ ಈ ಸತಿ ನಂದಗೋಕುಲದಲ್ಲಿ ಗೌರಿ ಗಣೇಶ ಬಹಳನೇ ಅದ್ಭುತವಾಗಿ ಮುದ್ದಾಗಿ ಮೂಡಿ ಬಂದಿದೆ. ಸೊ ನೀವು ನೋಡಿದ್ರೆ ಖಂಡಿತ ನಿಮಗೂ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ನಂದಕುಮಾರ್ ಅವರ ಮನೆಯಲ್ಲಿ ಇಷ್ಟೊಂದು ಪ್ರತಿಭೆಗಳಿದಾರ ಅನ್ನೋ ಒಂದು ಕುತೂಹಲ ಕೂಡ ನಿಮಗೆ ಬರುತ್ತೆ. ಸೊ ಅದೇನು ಅಂತ ವೀಕ್ಷಕರು ಕಾದು ನೋಡಬೇಕು. ನಂದಗೋಕುಲ ಹೆಸರಿಗೆ ತಕ್ಕಂಗೆ ಫ್ಯಾಮಿಲಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಇತ್ತೀಚೆಗೆ ಒಂದಷ್ಟು ಸಂಬಂಧಗಳು ಆ್ಯಡನ್ ಆಗ್ತಾ ಇದೆ. ಸೊ ಅದರೊಟ್ಟಿಗೆ ಈಗ ತಾನೇ ಒಂದು ಹಿಂಟ್ ಕೊಟ್ರಿ ನೀವು, ಇಷ್ಟೊಂದು ಪ್ರತಿಭೆಗಳಿದಾರ ಅಂತ. ಏನಾದರೂ ಹಾಡು ಹರಟೆ ಅನ್ನೋದು ಏನಾದರೂ ಇದೆಯಾ ಅಂತ ನೀವೇ ಹೇಳಿದ್ರಿ, ನಂದಗೋಕುಲ ಅನ್ನೋದು ಹೆಸರಿನಲ್ಲೇ ಇದೆ ಅಂತ. ಸೊ ಆ ಹೆಸರಲ್ಲಿ ಬರೀ ಸಂಭ್ರಮ, ಖುಷಿ, ಸಂತೋಷ, ನಗು ಇರುತ್ತೆ. ಅದೇ ರೀತಿ ಇಷ್ಟು ದಿನ ನಮ್ಮ ಮನೆಯಲ್ಲಿ ಹೇಗೆ ಆ ಒಂದು ಸಂಭ್ರಮ ನಾವು ಯಾವಾಗಲೂ ಹಿಡಿದಿಟ್ಕೊತಿದ್ವೋ ಈ ಬಾರಿ ಊರಿನ ಜನರೆಲ್ಲರೂ ಅದನ್ನು ಸಂಭ್ರಮಿಸ್ಲಿ ಅನ್ನೋ ಕಾರಣಕ್ಕೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಇದೆ. ಅದನ್ನು ನಾವು ರಿವೀಲ್ ಮಾಡೋಕ್ಕಾಗಲ್ಲ, ನಮ್ಮ ಯಜಮಾನ್ರೇ ಹೇಳಿಲ್ಲ ಅಂದಮೇಲೆ ನಾನು ಅದನ್ನು ಹೇಳೋ ಹಾಗಿಲ್ಲ. ಹಾಗಾಗಿ ನೀವು ಖಂಡಿತ ಅದನ್ನು ವೆಯ್ಟ್ ಮಾಡಿ ನೋಡಬೇಕು. ಆದರೆ ನಾವು ಆ್ಯಕ್ಚುಲಾಗಿ ಮೊನ್ನೆ ಒಂದು ಪ್ರತಿಭೆನ ನಾವು ಅನಾವರಣ ಮಾಡಿದ್ದೀವಿ. ಗಿರಿಜಾ ತುಂಬ ಅದ್ಭುತವಾಗಿ ಹರಿಕಥೆಯನ್ನು ಮಾಡ್ತಾರೆ. ತುಂಬ ಅವರ ಅಮೃತಾ ನಾಯ್ಡು ಅವರ ಅಜ್ಜ ಗುರುರಾಜುಲು ನಾಯ್ಡು ಇದ್ದಾರಲ್ಲ, ಅವರು ಹರಿಕಥೆ ದಾಸರಾಗಿದ್ದವರು. ಸೊ ಅದು ಅವರ ರಕ್ತದಲ್ಲಿದೆ. ಹಾಗಾಗಿ ಮೊನ್ನೆ ಎಪಿಸೋಡ್ನಲ್ಲಿ ಹರಿಕಥೆ ಇದು ಮಾಡಿದ್ದಾರೆ. ಎಪಿಸೋಡ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ನನಗೆ ತುಂಬ ಆಶ್ಚರ್ಯ ಏನು ಗೊತ್ತಾ, ಅಮೃತ ಬರೀ ಒಬ್ಬರು ಆರ್ಟಿಸ್ಟ್ ಅಷ್ಟೇ ಅಲ್ಲ, ಅದ್ಭುತ ಪ್ರತಿಭೆ ಅವರು. ಆರ್ಟಿಸ್ಟ್ ಅಂದರೆ ಬರೀ ನಾವು ಕಲಾವಿದರಾಗಿ ಏನೋ ಒಂದು ಗೊತ್ತಿರೋಷ್ಟನ್ನು ಮಾಡೋದು, ಇದು ಹಾಗಲ್ಲ. ಇದು ಗಿರಿಜಾ ಇಸ್ ಎ ಎಂಟೈರ್ಲಿ ಡಿಫ್ರೆಂಟ್. ಗಿರಿಜಾ ನಿರರ್ಗಳವಾಗಿ ಹರಿಕಥೆಯನ್ನು ಮಾಡುವಂಥದ್ದು ಇದೆಯಲ್ಲ, ನಾವೇ ಏನಾದ್ರು ಒಂದು ಕತೆ ಹೇಳಬೇಕಾದ್ರೆ ಅಂತೀವಲ್ಲ, ಒಂದು ಅಕ್ಷರ ಆ ಥರ ಬರದೆ ಕಂಟಿನ್ಯೂಸ್ ಆಗಿ ಬಿಡದೆ 5-6 ನಿಮಿಷ ನಮಗೆ ಶಾರ್ಟ್ ಕೊಟ್ಟರು ಅವರು. ಅಮೇಝಿಂಗ್ ಆರ್ಟಿಸ್ಟ್, ಅದರಲ್ಲಿ 2 ಮಾತೇ ಇಲ್ಲ. ನಂಗೆ ತುಂಬ ಖುಷಿ ಆಯ್ತು ಅವತ್ತು ನೋಡಿ. ಅದಾದಮೇಲೆ ನಾನು ನಂದಕುಮಾರ್ ಎದ್ದು ಬಂದು ತುಂಬ ಖುಷೀಲಿ ಒಂದು ಹೇಳ್ತಾನೆ, ವಿಶ್ ಮಾಡ್ತಾನೆ. ಅದು ನಾನಾಗೆ ಅದು ಗೊತ್ತಿಲ್ಲದೆ ನನ್ನ ಕಣ್ಣಲ್ಲೂ ಒಂದು ಸ್ವಲ್ಪ ನೀರು ತುಂಬಿಕೊಂಡಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ರಿ ಅವರು. ಸೊ ಅಂಥ ಒಂದು ಪ್ರತಿಭೆ. ಗಿರಿಜಮ್ಮನ ಬಗ್ಗೆ ಅಂತೂ ತುಂಬಾ ಹೊಗಳಿದ್ರಿ. ಅವರ ಟ್ಯಾಲೆಂಟನ್ನು ನಾವು ನೋಡಿದ್ದೀವಿ ಕೂಡ, ನೀವು ಹೇಳಿದ್ರು ಕೂಡ. ಇತ್ತೀಚೆಗೆ ಒಂದಷ್ಟು, ಯಾಕಂತಂದ್ರೆ ಆಫ್ ದಿ ರೆಕಾರ್ಡ್ ಒಂದಷ್ಟು ಸೀನ್ಗಳನ್ನು ನಾವು ಇಂಥ ಒಂದು ಸಂದರ್ಭದಲ್ಲಿ ನಮ್ಗೆ ಸಿಗೋಕ್ ಚಾನ್ಸ್. ಯಾಕಂತಂದ್ರೆ ಅವರು ಆನ್ ಸ್ಕ್ರೀನ್ ನೋಡಿದಾಗ ತಗೊಂಡಿರ್ತಾರೆ, ಟೈಮ್ ತಗೊಂಡಿರ್ತಾರೆ. ಇದು ಒಂದು ಸೀನ್ಗೆ ಒಂದು ದಿನ ಫುಲ್ಲು ಶೂಟ್ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ನಿಜವಾಗಿ ಟ್ಯಾಲೆಂಟ್ ಇದೆ ಅನ್ನೋದಕ್ಕೆ ಈ ಥರ ನೀವು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಒಂದು ಉತ್ಸಾಹ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ಆನ್ ಸ್ಕ್ರೀನ್ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಯಾಕಂದ್ರೆ ಅವ್ರ ತಯಾರಿ ಹೆಂಗಿರುತ್ತೆ ಅನ್ನುವಂಥದ್ದು ವೀಕ್ಷಕರಿಗೂ ಗೊತ್ತಾದಂಗೆ ಆಗುತ್ತೆ. ಅಂಡ್ ಹಾಗೇನೆ ಅವ್ರ ಬಗ್ಗೆ ಅಂತೂ ಹೇಳ್ತಾ ಇದ್ರೆ, ನಿಮ್ಮ ಬಗ್ಗೆ ಈಗ ಟ್ರೋಲ್ ಪೇಜಸ್ ಎಲ್ಲ ಬರ್ತಾ ಇದೆ ಸರ್. ಮೊನ್ನೆ ಕಾಲೇಜ್ ಶೂಟ್ ಟೈಮಲ್ಲಿ ವಲ್ಲಭನ್ ಪರವಾಗಿ ಮಾತಾಡಿರುವಂಥದ್ದು ಎಲ್ಲರೂ ಕೂಡ ಯಶ್ ಅವ್ರ ನಟನೆಯ ರಾಮಾಚಾರಿ ಸಿನಿಮಾದಲ್ಲಿ ಅವರ ತಂದೆ ಕ್ಯಾರೆಕ್ಟರ್ಗೆ ಹೋಲಿಸ್ತಿದ್ದಾರೆ ನಿಮಗೆ. ಸೊ ಎಷ್ಟು ಖುಷಿ ಕೊಡ್ತಿದೆ ಅಂತ ನೋಡಿದ್ರ ನೀವು ಏನಾದ್ರು ಆ ಟ್ರೋಲ್ ಪೇಜಸ್ನ? ಇಲ್ಲ, ನಾನು ಟ್ರೋಲ್ ಪೇಜ್ ನೋಡಿಲ್ಲ, ಗೊತ್ತಾಗಿಲ್ಲ ನನಗೆ. ಒಂದೇನಂದ್ರೆ, ಒಬ್ಬ ಕಲಾವಿದನಿಗೆ ತುಂಬ ಅದರೊಳಗೆ ಮನಸ್ಫೂರ್ತಿಯಾಗಿ ಪರಕಾಯ ಪ್ರವೇಶ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ 2 ಕಾರಣಗಳಿರುತ್ತೆ. ಒಂದು, ಆ ಸನ್ನಿವೇಶ ಆ ಥರದ್ದು ಮಾಡಿಕೊಡ್ಬೇಕು ನಮಗೆ, ಸಿಚುವೇಶನ್ನು. 2ನೇದು ಅದ್ರ ಡೈಲಾಗ್ಸು. ಅದರದ್ದು ವೆಯ್ಟೇಜ್ ಜಾಸ್ತಿ ಇದೆ ಅಂತ ಗೊತ್ತಾದ ತಕ್ಷಣ ಅದು ನಮಗೆ ಗೊತ್ತಿಲ್ಲದೆ ನಾವಾಗೇ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅದು 2 ಇದ್ದರೆ ಮಾತ್ರ ಪರಿಪೂರ್ಣ ಆ್ಯಕ್ಟಿಂಗ್ ಅಂತ ಅನಿಸೋದು. ಬಹುಶಃ ಮೊನ್ನೆ ಕಾಲೇಜಿನ ಸೀನಲ್ಲಿ ಅಷ್ಟು ತೂಕ ಇತ್ತು, ಅದು ಲೈನ್ಸ್ಗೆ ಅಷ್ಟು ತೂಕ ಇತ್ತು. ಮತ್ತು ಒಬ್ಬ ಮಧ್ಯಮ ವರ್ಗದ ಒಬ್ಬ ಅಪ್ಪ ಮಕ್ಕಳ ಬಗ್ಗೆ ಎಷ್ಟೊಂದು ಕನಸು ಕಟ್ಕೊಂಡಿರ್ತಾರೆ, ಯಾವ ಥರ ಅದು ವೆಯ್ಟ್ ಮಾಡ್ತಾ ಇರ್ತಾರೆ ಅನ್ನೋದನ್ನು ಅಲ್ಲಿ ಹೇಳಬೇಕಾಗುವಂಥ ಪರಿಸ್ಥಿತಿ ಇದ್ದದ್ದು. ಬಹುಶಃ ನನಗೆ ಗೊತ್ತಿಲ್ದಂಗೆ ಆ ಲೈನ್ಸು ನನಗೆ ತಲೆ ಒಳಗೆ ಕೂತ್ಕೊಂಡಿತ್ತು. ಹಾಗಾಗಿ ಅದು ವಿತ್ ಎಮೋಷನ್ಸ್ ಬಂದ್ಬಿಡುತ್ತೆ. ನಾನು ಒಂದು ಸೀಕ್ರೆಟ್ ಹೇಳ್ಬಿಡ್ತೀನಿ ನಾನು. ಇವತ್ತಿನವರೆಗೆ ನಾವಿಬ್ಬರು ಶೂಟಿಂಗಲ್ಲಿದ್ದಾಗ ನಮ್ಮಿಬ್ರದ್ದು ಎಮೋಷನಲ್ ಸೀನ್ಸ್ ಇದೆ, ಮಕ್ಕಳ ಬಗ್ಗೆ ಮಾತಾಡೋವಂಥದ್ದು.
ಪ್ರತಿ ಸಲ ನಂದಕುಮಾರ ಬೈತಾ ಇರ್ತಾನೆ, ಸಣ್ಣ ಸಣ್ಣದಕ್ಕೆ ಸಿಡುಕ್ತಾನೆ, ಮಾಡ್ತಾನೆ, ಮಕ್ಳಿಗೆ ಹೊಡಿತಾನೆ, ಬೈತಾನೆ, ಎಲ್ಲ ಮಾಡ್ತಾನೆ. ಕಡೆಗೆ ಅದನ್ನು ಪ್ರಶ್ನೆ ಮಾಡೋದು ಗಿರಿಜಾ ರೂಮಲ್ಲಿ, ಮಕ್ಕಳು ಮುಂದೆ ಮಾಡಲ್ಲ. ಗಿರಿಜಂದು ಒಂದು ಒಳ್ಳೆತನ ಏನು ಅಂತಂದರೆ, ಮಕ್ಕಳು ಮುಂದೆ ಗಂಡನ ಬಿಟ್ಕೊಡಲ್ಲ, ಅಪ್ಪನ ಯಾವತ್ತೂ ಬೈಯಲ್ಲ. ಅಂದರೆ ಗಂಡ ಮಕ್ಕಳ ಮುಂದೆ ಚಿಕ್ಕವನಾಗಬಾರದು, ನೀನು ತಪ್ಪು ಮಾಡಿದ್ಯಾ ಅಂತ ಅನ್ನಿಸ್ಬಾರ್ದು, ಗಂಡ ಮಾಡಿದ್ದು ಸರಿ ಅಂತ ಅನ್ನಿಸ್ಬೇಕು. ಆ ಥರ ಮನೋಭಾವದ ಗಿರಿಜಾ ರೂಮ್ನಲ್ಲಿ ಕೂತ್ಕೊಂಡಾಗ ಪ್ರಶ್ನೆ ಮಾಡ್ತಾಳೆ, ಯಾಕೆ ಈ ಥರ ಮಾತಾಡಿದ್ರಿ, ಯಾಕೆ ಈ ಥರ ಹೇಳಿದ್ರಿ, ಇದನ್ನೇ ಮೆತ್ತಗೆ ಹೇಳ್ಬೋದಿತ್ತಲ್ಲ, ಒಳ್ಳೆತನದಲ್ಲಿ ಹೇಳ್ಬೋದಿತ್ತಲ್ಲ, ಹೊಡಿಲೇಬೇಕಿತ್ತ ಅಂತೆಲ್ಲ. ಅದಕ್ಕೆಲ್ಲ ಸಮಜಾಯಿಷಿ ಕೊಡೋದು ನಂದಕುಮಾರ. ಆ ಟೈಮಲ್ಲಿ ಅವನು ಭಾವಪರವಶನಾಗಿ ಎಮೋಷನಲ್ ಆಗಿ ಹೇಳ್ತಾ ಹೋಗ್ತಾನೆ. ನಾನು ಎಮೋಷನಲ್ ಆಗಿ ಹೇಳ್ತಾ ಹೋದಾಗ ನನ್ನ ಕಣ್ಣಲ್ಲೂ ನೀರು ಬರುತ್ತೆ, ಅದನ್ನು ಕೇಳ್ತಾ ಕೇಳ್ತಾ ಗಿರಿಜಾ ಕಣ್ಣಲ್ಲೂ ನೀರು ಬರುತ್ತೆ. ಬಹುಶಃ ಇಷ್ಟೂ ದಿನಗಳ ಸೀನ್ಗಳಲ್ಲಿ ನಾವಿಬ್ರು ಗ್ಲಿಸರಿನ್ ಅಂತ ಯೂಸೇ ಮಾಡಿಲ್ಲ, ಅಷ್ಟು ನ್ಯಾಚುರಲ್ ಆಗಿದೆ. ಇಬ್ರು ಮಾಡ್ಬೇಕಾದ್ರೆ ಅಷ್ಟು ನ್ಯಾಚುರಲ್ ಆಗಿ ಬರುತ್ತೆ. ಅದೇ ಬೇರೆ ಸೀನಲ್ಲಿ ಕೆಲವು ಸಲ ಗಿರಿಜಾ ಮಾಡ್ಬೇಕಾದ್ರೆ ಯಾಕೋ ಅದರ್ವೈಸ್ ಅದು ಅಷ್ಟು ಅಂದರೆ ನಮಗೆ ಆ ಲೈನ್ಸ್ ಇದೆಯಲ್ಲ, ಅದು ನಮಗೆ ಕಲಾವಿದರಾಗಿ ನಮಗದು ಮೊದಲು ಮುಟ್ಟಬೇಕು. ಅವಾಗ ಅದನ್ನು ನಾವು ಕನ್ವೆ ಮಾಡೋಕ್ಕಾಗತ್ತೆ ಆಡಿಯನ್ಸ್ಗೆ. ನಮಗೆ ಅದು ಮೆಚ್ಚಲಿಲ್ಲ ಅಂದಾಗ ಅದಾಗಲ್ಲ. ಆದರೆ ಈ ವಿಚಾರದಲ್ಲಿ ನಾನು ನಮ್ಮ ಶ್ರವಂತ ಡೈರೆಕ್ಟ್ರಿಗೆ 100 ಮಾರ್ಕ್ಸ್ ಕೊಡ್ತೀನಿ. ಯಾಕೆ ಅಂದರೆ ಇಂಥ ಸಿಚುವೇಶನ್ ಸೀನ್ಗಳು ಬಂದಾಗ ಶ್ರವಂತ ಇದೊಂದು ಸ್ವಲ್ಪ ಹಿಂಗೆ ಲೈನ್ ಚೇಂಜ್ ಮಾಡ್ಕೊಳ್ಳೋಣ, ಈ ಥರ ಮಾಡೋಣ, ಈ ಲೈನ್ಸ್ ಹಾಕೋಣ ಅಂದರೆ ಹಿ ವಿಲ್ ಗಿವ್ ಫುಲ್ ಆ್ಯಕ್ಸಸ್ ನಮಗೆ. ನಿಮಗೆ ಇಂಪ್ರೂವೈಸೇಷನ್ಗೆ ತುಂಬ ಆಸ್ಪದ ಕೊಡ್ತಾರೆ. ಹಾಗಾಗಿ ನಮಗೇನಾಗುತ್ತೆ, ನಮ್ಗೆ ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಅನುಭವಿಸಿ ಆ್ಯಕ್ಟ್ ಮಾಡೋಕ್ಕೆ ಸುಲಭ ಆಗ್ತಾ ಇದೆ. ಹಾಗಾಗಿ ಗಿರಿಜಾ ಅಂತೂ ನೀವು ನೋಡಬೇಕು ಆ್ಯಕ್ಟಿಂಗ್ ಟೈಮಲ್ಲಿ, ಅಬ್ಬಾ ಅದ್ಭುತ ಆ್ಯಕ್ಟ್ರೆಸ್. ಸರ್, ಈಗ ನಿಮ್ಮ ಆಕ್ಟಿಂಗ್ ಬಗ್ಗೆ ಹೇಳಿದ್ರಿ, ಒಂದಷ್ಟು ಸೀಕ್ರೆಟ್ಗಳನ್ನ ಬಿಟ್ಕೊಟ್ರಿ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂತಹ ವೇರಿಯೇಷನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಮುಂದಿನ ತಿರುವುಗಳನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ನಂದಗೋಕುಲ ಟೀಮ್ ಕಡೆಯಿಂದ ಅಂತ? ಕತೆನೇ ಮಧ್ಯಮ ವರ್ಗದ ಕತೆ. ಆಮೇಲೆ ನಂದಕುಮಾರಂದು ಒಂದೇ ಒಂದು ಆಸೆ ಏನು ಅಂದರೆ ಕೂಡು ಕುಟುಂಬ, ಮಕ್ಕಳು ಅಪ್ಪ ಅಮ್ಮನ ಬಿಟ್ಟು ಹೋಗಬಾರ್ದು. ಅವರು ಏನೇ ಕಷ್ಟ ಸುಖ ಇದ್ದರೂ, ಏನೇ ಸಂಪಾದನೆ ಮಾಡಿದ್ರು ಒಂದೇ ಮನೇಲಿ ಇರಬೇಕು, ಜಾಯಿಂಟ್ ಫ್ಯಾಮಿಲಿನೇ ಇರಬೇಕು ಅನ್ನೋದು ನಂದಕುಮಾರನ ಆಸೆ. ಅದ್ರ ಪ್ರಕಾರನೇ ಕತೆ ಹೋಗ್ತಾ ಇದೆ. ಸಹಜವಾಗಿ ಈಗ ನಿಮ್ಗಾಗಲೇ ಗೊತ್ತಿರೋ ಹಾಗೆ ನಮ್ಮ 2ನೇ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಅಂತ. ಅದನ್ನು ನಂದಕುಮಾರ್ ಹಾಕಲ್ಲ, ಅವನ್ನ ಅಕ್ಸೆಪ್ಟ್ ಮಾಡ್ಕೋತಾನೆ. ಫಸ್ಟ್ ಮಗನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾನೆ, ಆದರೆ ಸೊಸೆನ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಬಟ್ ಕಾಲಕ್ರಮೇಣ ಅಕ್ಸೆಪ್ಟ್ ಮಾಡ್ಕೋತಾನೆ. ಯಾಕೆ ಅಂತಂದರೆ ಸೊಸೆ ಅನ್ನೋ ಕ್ಯಾರೆಕ್ಟ್ರು ಈ ಮನೆಯ ವಾತಾವರಣ ನೋಡಿ ಅವಳು ಇದು ನನ್ನ ಮನೆಯೇ ಅನ್ನೋ ಫೀಲ್ ಅವಳಿಗೆ ಬಂದ್ಬಿಡುತ್ತೆ. ಹಾಗಾಗಿ ಅವಳು ಮನೆಗೋಸ್ಕರ, ನಂದಗೋಕುಲಕ್ಕೋಸ್ಕರ ಅವಳುವೇ ಹೋರಾಟ ಶುರು ಮಾಡ್ತಾಳಲ್ಲ, ಆವಾಗ ಆ ಮಾವನಿಗೆ ಅವಳ ಬಗ್ಗೆ ಒಳ್ಳೆ ಇಂಪ್ರೆಷನ್ ಬರೋಕ್ಕೆ ಶುರು ಆಗುತ್ತೆ. ಅಲ್ಲಿಂದ ಅದು ನಾರ್ಮಲ್ ಆಗುತ್ತೆ. ಇದಾದಮೇಲೆ ಮುಂದೆ ಇನ್ನೂ ಬೇರೆ ಬೇರೆ ತಿರುವುಗಳಿದೆ. ಅದು ನಾನು ಅದು ಹೇಳ್ಬಿಟ್ರೆ, ಎಲ್ಲ ಸೀಕ್ರೆಟ್ ರಿವೀಲ್ ಆಗ್ಬಿಟ್ರೆ ಏನಿರುತ್ತೆ ಖುಷಿ ಜನಕ್ಕೆ? ಹೇಳೋದ್ರ ಮೂಲಕ ನನ್ನ ಕ್ವಶನ್ಗೆ ಬ್ರೇಕ್ ಆಗ್ತಿದ್ರ ಅಂತ ಗೊತ್ತಾಯ್ತು ನನಗೆ. ಅಂಡ್ ಎನಿವೆ, ಇತ್ತೀಚೆಗೆ ನಿಮ್ಮ ಸೊಸೆ ಯಾವುದೋ ಒಂದು ಆಸನ ಮಾಡ್ತಿದ್ರು, ಅದು ತುಂಬಾ ವೈರಲ್ ಆಗ್ತಿದೆ. ನೀವೇನಾದ್ರು ಟ್ರೈ ಮಾಡಿದ್ರ ಇಬ್ರು ಯಾವಾಗಾದ್ರೂ ಅಂತ? ವ್ಯಾಘ್ರಾಸನ ನೀವಿದ್ರಲ್ಲ ಅವತ್ತು, ಸೀನಲ್ಲಿ ಇರಲಿಲ್ಲ. ವ್ಯಾಘ್ರಾಸನ ಅಂತ ಇದೆ ಆ್ಯಕ್ಚುಲ್ ಆಗಿ, ಅದು ಅದನ್ನು ಅವ್ರು ಮಾಡಿದ್ದು ಕೂಡ. ಆದರೆ ಅದು ಸಿಚುವೇಶನ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ಇಂಪ್ಲೈ ಮಾಡಿದ್ದು ನಮ್ಮ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದರು. ಆವಾಗಂತೂ ನಮ್ಗೆ ಆ್ಯಕ್ಚುಲಾಗಿ ಆನ್ ಶಾರ್ಟಲ್ಲಿ ನಾವು ಅಷ್ಟು ಸೀರಿಯಸ್ ಆಗಿದ್ದರೂ ಕೂಡ ತುಂಬ ನಕ್ಕಿದ್ದೀವಿ. ಆ ಶಾರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಮೀನಂಗೂ ಕೂಡ ಕಡೆಗೆ ನನಗೆ ಆ ಶಾರ್ಟ್ ಮಾಡ್ಬೇಕಾದ್ರೆ, ಮಾಮ ನಾನು ನೋಡಬೇಡಿ ನೀವು ಅಂತಂದವಳು. ಅವಳು ನೋಡಿದ್ರೆ ಅವಳಿಗೆ ನಗು ಬಂದ್ಬಿಡ್ತಿತ್ತು, ಅಷ್ಟು ಚೆನ್ನಾಗಿತ್ತು ಆ ಸೀನು. ಈ ಥರದ್ದು ಹೊಸ ಏನೇನೋ ತುಣುಕುಗಳನ್ನ ಆ್ಯಡ್ ಮಾಡಿಕೊಂಡು ನಮಗೇನಾಗಿದೆ ಈಗ, ಸೀರಿಯಲ್ ಅಂದರೆ ಏನಾಗಿತ್ತು ನನಗೆ ಗೊತ್ತಿಲ್ಲ. ನಾನು ಆಫ್ ಲೇಟ್ ಸೀರಿಯಲ್ಸ್ ನೋಡ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಾನು ಸಿನಿಮಾದಲ್ಲಿರ್ತೀನಿ, ಸಿನಿಮಾ ಬರೋದು ಹೋಗೋದು ಇಷ್ಟೇ ಆಗ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಸೀರಿಯಲ್ ಅಂದರೆ ಅತ್ತೆ ಸೊಸೆ ಜಗಳ, ಓರ್ಗಿತ್ತಿರ ಜಗಳ, ಲವ್ವರ್ಸ್ಗಳ ಜಗಳ, ಎಲ್ಲೋ ಒಂದು ಕಡೆ ಸಮಾಜಕ್ಕೆ ನಾವು ಒಳ್ಳೆಯದನ್ನು ಹೇಳ್ತಾನೆ ಇಲ್ವೇನೋ ಅನ್ನಿಸ್ತಾ ಇತ್ತು ನನಗೆ. ಇದು ಚಾನಲ್ ಅವರು ಪ್ರಿಫರ್ ಮಾಡ್ತಾರಾ,
ಜನ ಅಪೇಕ್ಷೆ ಪಡ್ತಾರ ನನಗೆ ಗೊತ್ತಿಲ್ಲ. ಆದರೆ ಸಮಾಜಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ? ಎಂಟರ್ಟೈನ್ಮೆಂಟ್ ಮೀಡಿಯಾ ಇಸ್ ಎ ವೆರಿ ಪವರ್ಫುಲ್ ಮೀಡಿಯಾ. ನಾವು ಜನಕ್ಕೆ ನಮ್ಮನ್ನು ನೋಡಿ, ಈಗ ರಾಜ್ಕುಮಾರ್ನ ನೋಡಿ ಎಷ್ಟು ಜನ ಬದುಕನ್ನು ಬದಲಾಯಿಸ್ಕೊಂಡಿದ್ದಾರೆ. ಬಂಗಾರದ ಮನುಷ್ಯ ನೋಡಿ ಎಂಥೆಂಥವರು ವ್ಯವಸಾಯಕ್ಕೆ ಬಂದಿದ್ದಾರೆ. ಅಂಥ ಪವರ್ಫುಲ್ ಮೀಡಿಯಾದಲ್ಲಿ ನಾವು ಜನಕ್ಕೆ ಇವತ್ತು ಒಳ್ಳೆಯದನ್ನು ಹೇಳಬೇಕು, ಬುದ್ಧಿ ಹೇಳಬೇಕು, ಸಮಾಜನ ಪರಿವರ್ತನೆ ಮಾಡುವಂಥದ್ದು ನಿಟ್ಟಿನಲ್ಲಿ ನಾವು ಹೋಗಬೇಕು. ಅದನ್ನು ಬಿಟ್ಟು ನಾವು ಎಲ್ಲೋ ಅತ್ತೆ ಸೊಸೆ ಜಗಳ, ಇನ್ನೊಂದು ನನಗೆ ಸುಮಾರು ಸೀರಿಯಲ್ಗಳಿಗೆ ಆಫರ್ ಬರ್ತಾ ಇತ್ತು, ಈ ಥರ ಅಪ್ಪನ ರೋಲು, ಅಣ್ಣನ ರೋಲು, ಯಾವುದಾದ್ರು. ನಾನು ಯಾಕೆ ಸೀರಿಯಲ್ ಒಪ್ಕೋತಾ ಇರಲಿಲ್ಲ ಅಂತಂದರೆ, ಅದರಲ್ಲಿ ಗಂಡಸೇ ಅಲ್ಲ ಅಂತ. ಹೆಣ್ಮಕ್ಳು ವ್ಯಾಪಾರ ಇದು ಫುಲ್ಲು. ಅತ್ತೆ ಸೊಸೆ ಜಗಳ ಆಡ್ತಾ ಇದ್ರೆ ಅಪ್ಪ ಆದವನು ಅಥವಾ ಗಂಡ ಆದವನು ಸುಮ್ಮನೆ ಕೂತಿರ್ತಾನೆ, ಅವ್ನಿಗೇನು ಗೊತ್ತೇ ಇರೋದಿಲ್ಲ. ಅಲ್ಲೇನೋ ನಡೀತಾ ಇರೋದೇ, ಇವನೇನು ಗೊತ್ತಿಲ್ದಂಗೆ ಇರ್ತಾನೆ. ಹೆಂಗಾಗುತ್ತೆ? ನನ್ನ ಮನೇಲಿ ಹಂಗಿಲ್ಲ. ಪ್ರತಿಯೊಂದು ಮನೆಯಲ್ಲಿ ನಾವು ಗಂಡ ಅನ್ನಿಸ್ಕೊಂಡವನು, ಅಪ್ಪ ಅನ್ನಿಸ್ಕೊಂಡವನು, ಅವ್ನು ಗೊತ್ತಿಲ್ದಂಗೆ ಏನೂ ನಡೆಯೋದಿಲ್ಲ. ಅಷ್ಟು ಪವರ್ಫುಲ್ ಇರ್ತಾನೆ ಅವನು. ಅವ್ನು ಎಲ್ಲೋ ಒಂದು 2 ಮನೆ ಅಥವಾ 10 ಮನೇಲಿ ಇರ್ಬೋದು, ಇಲ್ಲ ನಾನು ಹೇಳಲ್ಲ. ಹೆಣ್ಣು ಡಾಮಿನೇಟ್ ಆಗಿ ಇಡೀ ಸಂಸಾರವನ್ನು ತೂಗಿಸ್ಕೊಂಡು ಹೋಗೋಳು. ಆದರೆ ಆ ಹೆಣ್ಣು ತೂಗಿಸ್ಕೊಂಡು ಹೋಗ್ಬೇಕಾದ್ರೂ ಇಷ್ಟೊಂದು ವಿಷಕಾರಿಯಾಗಿರೋದಿಲ್ಲ. ಯಾವ ಹೆಣ್ಣು ಇಷ್ಟೊಂದು ಇರೋದಿಲ್ಲ. ಯಾಕೆ ನಮ್ಮ ಸೀರಿಯಲ್ನಲ್ಲಿ ಅದನ್ನೇ ಹೆಚ್ಚು ಪೋಟ್ರೆ ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ನನಗೆ ಈ ಸೀರಿಯಲ್ನಲ್ಲಿ ನನಗೆ ಆಫರ್ ಬಂದಾಗ, ಈ ಕಥೆಯನ್ನು ನಾನು ಕೇಳಿದಾಗ ನನಗೆ ತುಂಬ ಪಾಸಿಟಿವ್ ವೈಬ್ಸ್ ಅನಿಸಿದ್ದು ಏನು ಅಂದರೆ, 2 ಒಂದು ಜಾಯಿಂಟ್ ಫ್ಯಾಮಿಲಿ ಕಲ್ಚರು ಎಲ್ಲಿ ಬಿಟ್ಟು ಹೋಗಿದೆಯಲ್ಲ ಅದನ್ನು ಮತ್ತೆ ತರಬೇಕು ನಾವು. ಆ್ಯಕ್ಚುಲಾಗಿ ಮೈಕ್ರೋ ಫ್ಯಾಮಿಲಿ ಆಗಿ ಏನಾಗಿದೆ, ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಮಗುನ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಅದೇ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಚಿಕ್ಕಮ್ಮನೋ ದೊಡ್ಡಮ್ಮನೋ ಯಾರೋ ಇರ್ತಾರೆ, ಮಕ್ಕಳು ನೋಡ್ಕೋತಾರೆ, ಬೆಳೆಸ್ತಾರೆ, ಊಟ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ, ಆರೈಕೆ ಮಾಡ್ತಾರೆ. ಈ ಸಂಸ್ಕೃತಿ ನಮ್ಮಲ್ಲಿ ಹೊಟ್ಟೋಗಿದೆ. ಇದು ವಾಪಸ್ ಬರಬೇಕು ಅಂದರೆ ಇಂಥ ಸೀರಿಯಲ್ಗಳು ಇಂಪ್ಯಾಕ್ಟ್ ಕೊಡಬೇಕು. ಆ ಕಾರಣಕ್ಕೋಸ್ಕರ ಈ ಸೀರಿಯಲ್ನ ನಾನು ಒಪ್ಕೊಂಡೆ. ಎರಡನೇದಾಗಿ, ನಾನು ಹೇಗೋ ಮನೆಯಲ್ಲಿ ಹಾಗೆ ಈ ನಂದಕುಮಾರಂದು ಇದು ಕ್ಯಾರೆಕ್ಟ್ರು. ಹಾಗಾಗಿ ನನಗೆ ತುಂಬ ಹತ್ರ ಅನ್ನಿಸ್ಬಿಡ್ತು. ನನಗೇನು ಆ್ಯಕ್ಟ್ ಮಾಡಬೇಕಾಗಿಲ್ಲ, ನಾನು ಇರೋಂಗಿದ್ರೆ ಸಾಕು ಅಂತ. ಇವತ್ತು ನನ್ನ ಮನೇಲಿ ಅದನ್ನೇ ಹೇಳ್ತಾಳೆ ನನ್ನ ಹೆಂಡತಿ. ನನ್ನ ಫ್ರೆಂಡು ಮೊನ್ನೆ ಅದನ್ನೇ ಹೇಳ್ತಾಯಿದ್ರು, ನೀನೇನಣ್ಣ ನಮ್ಮ ಜೊತೆ ಬೈದಂಗೆ ಅಲ್ಲೂ ಬೈತಾ ಇರ್ತೀಯ ಅಂತ. ಸೊ ಹಾಗಾಗಿ 2 ಕಾರಣಗಳಿಂದ ನಾನು ಈ ಸೀರಿಯಲ್ನ ಒಪ್ಕೊಂಡಿದ್ದು. ಅಂದರೆ ನಾವು ಸಮಾಜದಲ್ಲಿ ಎಷ್ಟು ಆದರ್ಶವಾಗಿ, ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದನ್ನು ಜನಕ್ಕೆ ತೋರಿಸಿದ್ರೆ, ಅದರಿಂದ ಪ್ರೇರಿತರಾಗಿ ಸಮಾಜ ಅಥವಾ ಸಂಸಾರಗಳು, ಕುಟುಂಬಗಳು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಆಸೆ. ಆ ಕಾರಣಕ್ಕೋಸ್ಕರ ಈ ಸೀರಿಯಲ್ಲು ಕಲರ್ಸ್ನವರು ತುಂಬ ಧೈರ್ಯ ಮಾಡಿ ಮೇಲ್ ಓರಿಯೆಂಟೆಡ್ ಕಥೆನ ರೆಡಿ ಮಾಡಿಕೊಂಡು ಅದನ್ನು ತೆರೆಗೆ ತಂದಿದ್ದು ತುಂಬ ಸಂತೋಷದ ವಿಚಾರ. ಆ ಕಾರಣಕ್ಕೆ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದು ಒಂದು ಸಂತೋಷದ ವಿಚಾರ. ಸೊ ಹಾಗಾಗಿ ಸೀರಿಯಲ್ ಈಸ್ ಗುಡ್. ವಿ ಆರ್ ಕನ್ವೇಯಿಂಗ್ ಗುಡ್ ಮೆಸೇಜ್ ಟು ದ ಪೀಪಲ್. ಒಂದು ಸುಖಿ ಸಂಸಾರ ಹೇಗಿರಬೇಕು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಂದ್ ಕಡೆ ಲೈಫ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದರ ಜೊತೆಗೆ ನಟನೆಯ ಮೂಲಕ ನಿಮ್ಮ ಸಾಕಷ್ಟು ವಿಚಾರಗಳನ್ನ ಈಗಿನ ಪ್ರೆಸೆಂಟ್ ಜನರೇಷನ್ ಏನೆಲ್ಲ ಅರ್ಥ ಮಾಡ್ಕೋಬೇಕು, ಸಂಬಂಧಗಳ ವ್ಯಾಲ್ಯೂ ಆಗಿರ್ಬೋದು, ಹಾಗೇನೆ ಒಂದೊಂದು ಸಂಬಂಧನೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈನಲ್ ನಿಮ್ಮ ಆಡಿಯನ್ಸ್ಗೆ ಏನ್ ಹೇಳ್ತೀರಾ ಅಂತ? ಕಡೆಯದಾಗಿ ನಾನು ಆಡಿಯನ್ಸ್ಗೆ ಹೇಳೋದಿಷ್ಟೇ, ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು. ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತಾರೆ, ಹೊಟ್ಟೆ ಬಟ್ಟೆ ಕಟ್ಕೊಂಡು ಅಪ್ಪ ಅಮ್ಮ ಮಕ್ಕಳನ್ನ ಬೆಳೆಸಿರ್ತಾರೆ. ವಯಸ್ಸಾಗ್ತಾ ಆಗ್ತಾ ಯುವಕ ಯುವತಿ ಪ್ರವರ್ಧಮಾನಕ್ಕೆ ಬಂದು ಒಂದು ಸಂಪಾದನೆ ಅಂತ ಮಾಡಿಕೊಂಡು ಒಂದು ಸಂಸಾರ ಅಂತ ಅವನು ಕಾಲಿಟ್ಟಾಗ ಅಪ್ಪ ಅಮ್ಮನ ನೆಗ್ಲೆಕ್ಟ್ ಮಾಡಬಾರ್ದು. ಇದು ತುಂಬ ಕೇಸ್ಗಳು ನೋಡಿದ್ದೀನಿ. ತುಂಬ ಇತ್ತೀಚಿನ ದಿನಗಳಲ್ಲಿ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇರೋದು ಇವೆಲ್ಲ ನೋವು ತರುವಂಥ ವಿಚಾರ. ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಅದು ತುಂಬ ಆದ್ಯತೆ. ಬಹುಶಃ ಪ್ರಪಂಚದಲ್ಲಿ ಬೇರೆ ಯಾವ ದೇಶಗಳಲ್ಲೂ ಇಲ್ಲದ ಸಂಬಂಧಗಳ ಬಗ್ಗೆ ಇರೋದು ನಮ್ಮ ಭಾರತ ದೇಶದಲ್ಲಿ. ನಾವು ಕೊಡುವಷ್ಟು ಗೌರವ, ನಾವು ಕೊಡುವಷ್ಟು ಮರ್ಯಾದೆ ಬೇರೆ ಯಾವ ದೇಶದಲ್ಲೂ ಈ ಸಂಬಂಧಗಳಿಗೆ ಕೊಡಲ್ಲ ಅವರು. ಸೊ ಇದನ್ನು ನಾವು ಆದರ್ಶವಾಗಿ ಇಟ್ಕೊಂಡು ಬದುಕಬೇಕು. ಎಲ್ಲರೂ ಚೆನ್ನಾಗಿರಬೇಕು. ದ್ವೇಷ, ಅಸೂಯೆ ಇದೆಲ್ಲ ಬಿಟ್ಟುಬಿಡಬೇಕು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಬೇಕು ಅನ್ನೋದಷ್ಟೇ ನನ್ನ ಆಸೆ. ಇಷ್ಟೊತ್ತು ಅವ್ರು ಮಾತಾಡಿದ್ದೆ, ನನ್ನ ಮಾತು ಕೂಡ ಆಗಿತ್ತು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಪತಿ ಏನು ಹೇಳ್ತಾರೋ ಅದನ್ನ ಹೇಳ್ಬಿಡೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬದ ಸಂಭ್ರಮ ಸಡಗರನ್ನ ಎಂಜಾಯ್ ಮಾಡಿ.
ಇದಾಗಿತ್ತು ನಂದಗೋಕುಲ ಸಿನಿಮಾದ ನಂದಕುಮಾರ್ ಹಾಗೆ ಗಿರಿಜಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.